ಸುವರ್ಣಸೌಧಕ್ಕೆ ರೈತರ ಜೊತೆ ಬಿಜೆಪಿ ಮುತ್ತಿಗೆಗೆ ಸಿದ್ಧತೆ ಆಗ್ತಾ ಇದೆ. ಪಬ್ಲಿಕ್ ಟಿವಿ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಆಡಳಿತ ವೈಫಲ್ಯ ಖಂಡಿಸಿ ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಜಿಲ್ಲೆಗಳಿಂದ ಬರೋ ರೈತರನ್ನ ತಡೆಯುವ ಪ್ರಯತ್ನ ಆಗ್ತಾ ಇದೆ. ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇದು ನಮ್ಮ ಹೋರಾಟ ಅಂತಕ್ಕಂಥದ್ದು ವಿಜಯೇಂದ್ರ ಅವರ ಮಾತು. ರೈತರೇ ಮಾಡ್ತಿರೋದು ಹೋರಾಟವನ್ನು, ನಾವು ಅವರಿಗೆ ಬೆಂಬಲವಾಗಿ ನಿಂತ್ಕೋತಾ ಇದ್ದೀವಿ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನು ಅವರು ವಿವರವಾಗಿ ಹೇಳಿದ್ದಾರೆ. ಅಧಿವೇಶನದಲ್ಲಿ ಇವತ್ತಿನ ಕೇಂದ್ರ ಬಿಂದು ಅಂದರೆ ರೈತರ ಪ್ರತಿಭಟನೆ, ಬೃಹತ್ ಹೋರಾಟವನ್ನು ರೈತರ ಜೊತೆಗೂಡಿ ಬಿಜೆಪಿ ಆಯೋಜನೆ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಹೋರಾಟದ ಸ್ವರೂಪ ಯಾವ ರೀತಿ ಇರುತ್ತೆ ಸರ್? ಕಾಂಗ್ರೆಸ್ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ಈ ನಾಡಿನ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದೇ ಇರುವಂಥದ್ದು, ಕಬ್ಬು ಬೆಳೆಗಾರರಿರ್ಬೋದು, ತೊಗರಿ ಬೆಳೆಗಾರರಿರ್ಬೋದು, ಉದ್ದು, ಅದೇ ರೀತಿ ಮೆಕ್ಕೆಜೋಳ, ಭತ್ತ, ಎಲ್ಲ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿ ಸಂದರ್ಭದಲ್ಲಿ ಏನು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದರು, ಯಾವ ಪ್ರಮಾಣದಲ್ಲಿ ಬೆಳೆ ಪರಿಹಾರವನ್ನು ಕೊಡಬೇಕಾಗಿತ್ತು ಆ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ವಿಫಲವಾಗಿದೆ. ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ಸರ್ಕಾರದ ವೈಫಲ್ಯಗಳು, ಅಭಿವೃದ್ಧಿ ಇಲ್ಲದೇ ಇರುವಂಥದ್ದು ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಸದನದ ಒಳಗಡೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ BJP ರೈತ ಮೋರ್ಚಾ ವತಿಯಿಂದ ಈ ಸರ್ಕಾರದ ವೈಫಲ್ಯಗಳೇನಿದ್ದಾವೆ ರೈತರ ವಿಚಾರದಲ್ಲಿ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೇವೆ. 20,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಭಾಗವಹಿಸ್ತಾ ಇದ್ದಾರೆ. ನಿಮ್ಮ ಸುವರ್ಣಸೌಧ ಮುತ್ತಿಗೆ ಯತ್ನವನ್ನು ಪೊಲೀಸ್ ಬಲ ಪ್ರಯೋಗ ಮಾಡಿ ಹತ್ತಿಕ್ಕೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಪಡ್ತಿದೆ. ಇದನ್ನು ಯಾವ ರೀತಿ ನಿಭಾಯಿಸ್ತೀರಾ? ನನಗೀಗಾಗಲೇ ಮಾಹಿತಿನೂ ಕೂಡ ಬಂದಿದೆ. ಯಾವ ಜಿಲ್ಲೆಗಳಲ್ಲಿಂದ ರೈತರು ಬರ್ತಾ ಇದ್ದಾರೆ, ನಿನ್ನೆಯಿಂದಲೇ ಅವ್ರನ್ನ ತಡೆಯುವಂಥ ಒಂದು ಷಡ್ಯಂತ್ರ ಕುತಂತ್ರ ಆಡಳಿತ ಪಕ್ಷದವರು ಪೊಲೀಸ್ ಇಲಾಖೆ ಮುಖೇನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಯಾವ ರೀತಿ ಆಕ್ರೋಶ ಇದೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಂತ ಹೇಳಿದ್ರೆ, ಇದೇನೇ ಪೊಲೀಸವರು ಕುತಂತ್ರ ಷಡ್ಯಂತ್ರ ಮಾಡೋದು ಸರ್ಕಾರದವರು, ಅದನ್ನು ಮೀರಿ ದೊಡ್ಡ ಸಂಖ್ಯೆಯಲ್ಲಿ ರೈತರು ಬರ್ತಾರೆ. ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ರೈತರನ್ನ ಇಟ್ಕೊಂಡು, ಆದರೆ ರೈತರು ಬಂದಿರೋರು ನಿಮ್ಮ ಜೊತೆ ಇವತ್ತು ಪ್ರತಿಭಟನೆಯಲ್ಲಿ ಅವರು BJP ಬೆಂಬಲಿಗರು ಅನ್ನುವಂತಹ ಮಾತನ್ನು ಜವಾಬ್ದಾರಿಯುತ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ಕೊಳ್ಳೋದ್ರಲ್ಲೇ ಇವತ್ತು ಸಚಿವರುಗಳು ನಿಸ್ಸೀಮರಾಗಿದ್ದಾರೆ. ಇದೆಲ್ಲವನ್ನು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ರೈತರು ಕೂಡ ಗಮನಿಸ್ತಾ ಇದ್ದಾರೆ. ಯಾವ ಪ್ರಮಾಣದಲ್ಲಿ ಇವತ್ತು ಸರ್ಕಾರ ಸ್ಪಂದನೆ ಮಾಡಬೇಕಾಗಿತ್ತು, ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾರೆ. ರೈಟ್, ಯಾರು ಏನೇ ಹೇಳಿದ್ರು ನಿಜವಾದ ರೈತರು ಪ್ರತಿಭಟನೆಗೆ ಬಂದರೆ ಪ್ರೊಟೆಸ್ಟ್ ನಡೆಯುತ್ತೆ. ಬಟ್ ಅವ್ರನ್ನ ತಡೆಗಟ್ಟೋದು, ಅವ್ರನ್ನ ಸುವರ್ಣಸೌಧದ ಹತ್ತಿರಕ್ಕೆ ಬರದೇ ಇರೋ ಹಾಗೆ ತಡೆಯೋದು, ಅದು ಪೊಲೀಸರಿಗೆ ಬಿಟ್ಟು ವಿಚಾರ. ಸರ್ಕಾರ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುತ್ತೆ ನೋಡೋಣ. ಹೋರಾಟವನ್ನಂತೂ ಇವತ್ತು ಮಾಡ್ತಾ ಇದ್ದಾರೆ. ಬೃಹತ್ ಸಂಖ್ಯೆಯಲ್ಲಿ ರೈತರು, ಎಸ್ಪೆಷಲಿ ನಿಮಗೆ ಕಬ್ಬು ಬೆಳೆಗಾರರ ಹೋರಾಟ ನಡೆದಿದ್ದು ಜ್ಞಾಪಕ ಇದೆ, ಬೆಳಗಾವಿನಲ್ಲೆಲ್ಲ ಹೇಗಾಯಿತು ಅಂತ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಭಾಗದ ರೈತರು ಪ್ರಮುಖವಾಗಿ ಕಲಬುರಗಿಯಿಂದನೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅಧಿವೇಶನದ 2ನೇ ದಿನ ಇವತ್ತು ಸುವರ್ಣಸೌಧ ಮುತ್ತಿಗೆಗೆ BJP ಯೋಜನೆ ರೂಪಿಸಿರುವಂಥದ್ದು. ಸಾವಿರಾರು ರೈತರನ್ನ ಜೊತೆಗಿಟ್ಕೊಂಡು, ರೈತರ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ BJP ಮುಂದಾಗಿದೆ. ಹೋರಾಟ ಮಾಡುವಂಥ ಸ್ಥಳದಲ್ಲೇ ನಾವೀಗ ಇದ್ದೇವೆ. ರೈತ ಪರ BJP ವಿರೋಧಿ ಕಾಂಗ್ರೆಸ್ ಅನ್ನುವಂತಹ ಬೃಹತ್ ಬ್ಯಾನರ್ನ ಹಾಕ್ಕೊಂಡು ಈ ಒಂದು ಹೋರಾಟವನ್ನು BJP ಮಾಡ್ತಾ ಇದೆ. 10:10ವರೆಗೆ ಹೋರಾಟ ಆರಂಭ ಆಗುತ್ತೆ. BJPಯ ಎಲ್ಲ ಹಿರಿಯ ನಾಯಕರು ಕೂಡ, ಎಲ್ಲ ಶಾಸಕರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ತಿದ್ದಾರೆ. ಸಾವಿರಾರು ರೈತರು ಕೂಡ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರೈತರ ಬೇರೆ ಬೇರೆ ಸಮಸ್ಯೆಗಳು, ಮೆಕ್ಕೆಜೋಳ ಸಮಸ್ಯೆ, ತೊಗರಿ ಬೆಳೆ ಸಮಸ್ಯೆ, ಜೊತೆಗೆ ತುಂಗಭದ್ರಾ ಡ್ಯಾಮಿನಿಂದ 2ನೇ ಬೆಳೆಗೆ ನೀರು ಬಿಡುವಂಥ ಸಮಸ್ಯೆ, ಅತಿವೃಷ್ಟಿ ಪರಿಹಾರ ವಿಳಂಬ, ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಸಾವಿರಾರು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಸಾವಿರಾರು ರೈತರು ಬಂದು ಕೂರೋದಕ್ಕೆ ಆಸನಗಳನ್ನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಪ್ರತಿಭಟನೆ, ಭಾಷಣ ಎಲ್ಲ ಮುಗಿಸ್ಕೊಂಡು ಸುವರ್ಣಸೌಧದ ಕಡೆಗೆ ರೈತರು ಹೊರಡ್ತಾರೆ. ಒಂದು ರೀತಿಯಲ್ಲಿ ರೈತ ಶಕ್ತಿ ಪ್ರದರ್ಶನ ಇವತ್ತಿನ ಈ ಹೋರಾಟ ಮೂಲಕ BJP ಮೊಳಗಿಸ್ತಾ ಇದೆ. ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಈಗಾಗಲೇ BJP ನಾಯಕರು ಹೇಳಿಕೊಂಡಿದ್ದಾರೆ. ಸುವರ್ಣಸೌಧ ಮುತ್ತಿಗೆ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲೇ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಸಾಕಷ್ಟು ವಾಹನಗಳನ್ನು ಕೂಡ, 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳನ್ನು ಇಲ್ಲಿ ಪೊಲೀಸರು ತಂದಿದ್ದಾರೆ. ಪ್ರತಿಭಟನಾಕಾರರನ್ನು ಇಲ್ಲೇ ತಡೆದು ಸುವರ್ಣಸೌಧ ಮುತ್ತಿಗೆಯನ್ನು ಇಲ್ಲೇ ವಿಫಲಗೊಳಿಸಿ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗಬೇಕು ಅನ್ನುವಂತಹ ಯೋಜನೆಯಲ್ಲಿ ಪೊಲೀಸರು ಇದ್ದಾರೆ. ಭಾರೀ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳನ್ನು ಕೂಡ ತಂದಿದ್ದಾರೆ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ಚಾಟಿ ಬೀಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರ ಜೊತೆಗೂಡಿ ಈ ಹೋರಾಟವನ್ನು BJP ರೂಪಿಸ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಹೋರಾಟ ಆರಂಭ ಆಗ್ತಾ ಇದೆ. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಳಗಾವಿ. ರೈತರ ಪರವಾಗಿ ನ್ಯಾಯ ಕೊಡಿ ಅಂತೇಳಿ
ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ನಮ್ಮೆಲ್ಲ ಪ್ರಮುಖರು ಹೋಗ್ತಾ ಇದ್ದಾರೆ. ನಾನು ಕೂಡ ಹೋಗಬೇಕಾಯಿತು. ಆದರೆ ಇವತ್ತು ಅಧಿವೇಶನದಲ್ಲಿ ನಾನೇ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡೋದ್ರಿಂದ ಅದು ಮುಗಿದ ಮೇಲೆ ಹೋಗಬೇಕು ಅನ್ನೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಒಟ್ಟಾರೆ ನಮ್ಮ BJP ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಯಾವ ನೈತಿಕತೆ ಇದೆ ರೈತರ ಪರ ಹೋರಾಟ ಮಾಡಲಿಕ್ಕೆ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ ಸರ್. ಕೇಂದ್ರದಿಂದ ಒಂದು ಒಳ್ಳೆ ಸಹಾಯ ಮಾಡಲಿಕ್ಕೆ ರಾಜ್ಯದ ರೈತರಿಗೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ 2ನೇ ಸ್ಥಾನ ಆತ್ಮಹತ್ಯೆಯಲ್ಲಿ, ರೈತರ ಆತ್ಮಹತ್ಯೆಯಲ್ಲಿ. ಇವರಿಗೆ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆಯಲ್ಲ, NDRF ಹಣ ಯಾಕೆ ಕೊಟ್ಟಿಲ್ಲ? ಇನ್ನು ಮುಖ್ಯಮಂತ್ರಿ ಕೇಂದ್ರಕ್ಕೆ GST ಮೀಟಿಂಗ್ ಆದಾಗ ಹೋಗಿ ನಮ್ಮ ರಾಜ್ಯಕ್ಕೆ ಇಷ್ಟು ಅನುದಾನ ಬರಬೇಕು ಅಂತ ಹೋಗಿ GST ಮೀಟಿಂಗಲ್ಲಿ ಯಾಕೆ ಮಾತಾಡಲ್ಲ? ಇಲ್ಲಿ ನಾಟಿ ಕೋಳಿ ತಿನ್ನೋಕ್ಕೆ ಅವಕಾಶ ಇರ್ತೈತೆ, ಅಲ್ಲಿ GST ಮೀಟಿಂಗ್ ಹೋಗೋಕ್ಕೆ ಯೋಗ್ಯತೆ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ. ನಮ್ಮ ಸೊ ನೋಡೋಣ ಇವತ್ತು ರೈತರ ಹೋರಾಟ ಹೇಗಿರುತ್ತೆ, ಅದನ್ನು ರಾಜ್ಯ ಸರ್ಕಾರ ಯಾವ ರೀತಿ ಎದುರಿಸುತ್ತೆ ಅಂತ.